ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಒಂದು ಅಪೀಲ್ ಹೋಗಿದ್ದಾರೆ. ನಂದು ಜಾಗ ಸರ್ಕಾರ ವಶಪಡಿಸ್ಕೊಂಡಿರೋದರ ವಿರುದ್ಧವಾಗಿ. ಅದನ್ನು 1990ರಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅವರು ಅವರ ಮನವಿಯನ್ನು ವಜಾ ಮಾಡಿ ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡಿರೋದು ಸರಿ ಇದೆ ಅಂತ ಆದೇಶ ಹೊರಡಿಸಿದೆ. ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆದೇಶದ ವಿರುದ್ಧವಾಗಿ ಹೈಕೋರ್ಟ್ಗೆ ಅವರೊಂದು ರಿಟ್ ಪಿಟಿಷನ್ ಹಾಕ್ಕೊಳ್ತಾರೆ. ರಿಟ್ ಪಿಟಿಷನಲ್ಲೂ ಕೂಡ ಹೈಕೋರ್ಟ್ನವರು ಅದನ್ನು ವಜಾ ಮಾಡಿ ಹೌದು ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡಿರೋದು ಸರಿ ಇದೆ ಅಂತ ಹೈಕೋರ್ಟ್ನವರು ಸಹ ಆದೇಶ ಮಾಡಿ ಅಲ್ಲಿಗೆ ಸರ್ಕಾರ ವಶಪಡಿಸ್ಕೊಂಡಂತ ಅದನ್ನು ಅಂತಿಮಗೊಳಿಸ್ತಾರೆ. ಅಂದರೆ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಪ್ರಕಾರವಾಗಿ ಸರ್ಕಾರ ಇನಿಷಿಯೇಟ್ ಮಾಡಿದಂಥ ಪ್ರಕ್ರಿಯೆ ಇಟ್ ಅಟೈನ್ಸ್ ಫೈನಾಲಿಟಿ. KITನವರು ವಜಾ ಮಾಡ್ತಾರೆ, ಹೈಕೋರ್ಟ್ನವರು ಅದು ರಿಟ್ ಪಿಟಿಷನ್ ವಜಾ ಮಾಡಿದ ಮೇಲೆ ಆ ಒಟ್ಟು ಜಮೀನು ಕೂಡ ಸರ್ಕಾರದ್ದು ಅಂತ ಆಗತ್ತೆ. ಸರ್ಕಾರದ್ದು ಅಂತ ಆದಮೇಲೆ 1999ರಲ್ಲಿ ಈ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟು ಸೆಂಟ್ರಲ್ ಗೌರ್ಮೆಂಟ್ನವರು ರಿಪೀಲ್ ಮಾಡಿದ್ದಾರೆ. ಆ ಆ್ಯಕ್ಟನ್ನು ರಿಪೀಲ್ ಮಾಡಿದ ಮೇಲೆ ಇವರು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾರೆ, ನಂದು ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡಿದೆ, ಈ ಜಾಗಕ್ಕೆ ನನಗೆ ಪರಿಹಾರ ಕೊಡಬೇಕು ಅಂತ ಒಂದು ಮನವಿಯನ್ನು ಮಾಡ್ತಾರೆ. ಅದನ್ನು ಹೈಕೋರ್ಟ್ನಲ್ಲೇ ಅಬ್ಸರ್ವ್ ಮಾಡಿದ್ದಾರೆ. ಅವರಿಗೆ ಕಾಂಪನ್ಸೇಷನ್ನು ಕೊಟ್ಟಾಗಿತ್ತು, ಸರ್ಕಾರ ಅದನ್ನು ಅಕ್ವೈರ್ ಮಾಡಿಕೊಂಡು ಸಹ ಆಗಿತ್ತು. ಹೈಕೋರ್ಟಲ್ಲೇ ಹೇಳ್ತಾರೆ, ಜಡ್ಜು ಒಂದು ಕೇಸಲ್ಲಿ ಇದೇ ಪ್ರಕರಣದಲ್ಲಿ ಹೇಳ್ತಾರೆ, ಇಟ್ ಈಸ್ ಅನ್ ಅಡ್ಮಿಟೆಡ್ ಫ್ಯಾಕ್ಟ್ ದಟ್ ದ ಆರ್ಡರ್ ಪಾಸ್ಡ್ ಬೈ ದಿಸ್ ಕೋರ್ಟ್ ಇನ್ ರಿಟ್ ಪಿಟಿಷನ್ ನಂಬರ್ 407/1994 ಹ್ಯಾಸ್ ಅಟೈನ್ಡ್ ಫೈನಾಲಿಟಿ. ಯಾಕೆ ಅಂದರೆ ಅವರು ರೆಸ್ಪಾಂಡೆಂಟು ಡಿಡ್ಂಟ್ ಗೋ ಫಾರ್ ಎನ್ ಅಪೀಲ್. ಆಲ್ಸೋ ಹೈಕೋರ್ಟಲ್ಲಿ ಜಡ್ಜ್ ಹೇಳ್ತಾರೆ, going through the record, we find that the order passed by the Karnataka Appellate Tribunal and the learned single judge in the writ petition have attained finality. The submissions of the respondent that the lands in question are agricultural lands and hence thereby do not fall under the purview of Urban Land Sealing Act have been considered and rejected. The fact that the excess land was notified, possession was taken, and subsequently a portion of it was allotted in favor of Karnataka Slum Clearance Board are forthcoming from the records. It is also noticed that the award seems to have been passed. Therefore, the countenance of the learned counsel for the petitioners that in view of the saving clause in the repeal act, the landlord is entitled for restitution of the excess land notified under the act cannot be countenanced. ಅಂದರೆ ಆಗಿದ್ದಿಷ್ಟೇ, ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟಲ್ಲಿ ಅವ್ರದ್ದು 12 ಎಕರೆ 10 ಗುಂಟೆ ಸರ್ಕಾರ ಮುಟ್ಗೋಲು ಹಾಕೋದು. ಅದ್ರ ಮೇಲೆ ಅವರು ಅಪೀಲ್ ಹಾಕಿದ್ರು, KITಗೆ ಅದು ವಜಾ ಆಯಿತು. ಅದ್ರ ಮೇಲೆ ಹೈಕೋರ್ಟಿಗೆ ಹೋದ್ರು, ಅದು ವಜಾ ಆಯಿತು. ಸೊ ಇಲ್ಲಿ ಕೋರ್ಟ್ ಜಡ್ಜೆ ಅಬ್ಸರ್ವ್ ಮಾಡ್ತಾರೆ, ಫಾರ್ ಆಲ್ ಲೀಗಲ್ ಪರ್ಪಸಸ್ ಅವ್ರದ್ದು ಜಾಗ ಮುಟ್ಟುಗೋಲು ಹಾಕ್ಕೊಂಡು ಅದು ಸರ್ಕಾರದ ವಶ ಆಗಿದೆ ಆಸ್ ಪರ್ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್. ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಆದಮೇಲೆ ಇವರು ನನಗೆ ಅದಕ್ಕೆ ಜಾಗ ವಾಪಸ್ ಕೊಡಿ ಅಂತ ಕೇಳ್ತಾರೆ. ನಾನು ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟು ರಿಪೀಲ್ ಆ್ಯಕ್ಟ್ ಇದೆ, 1999ರಲ್ಲಿ ರಿಪೀಲ್ ಮಾಡಿದಾಗ ಆ ರಿಪೀಲ್ ಆ್ಯಕ್ಟಲ್ಲಿ ಏನಾದರೂ ಜಾಗವನ್ನು ಅವರಿಗೆ ವಾಪಸ್ ಕೊಡಲಿಕ್ಕೆ ಪ್ರಾವಿಷನ್ ಇದೆಯಾ ಅಂತ ಆ ರಿಪೀಲ್ ಆ್ಯಕ್ಟು ಕೂಡ ತೆಗೆದು ನೋಡಿದೆ. ಒರಿಜಿನಲ್ ಆ್ಯಕ್ಟು ನೋಡಿದ್ದೇನೆ, ರಿಪೀಲ್ ಆ್ಯಕ್ಟು ನೋಡಿದ್ದೇನೆ. ರಿಪೀಲ್ ಆ್ಯಕ್ಟಲ್ಲಿ ಈ ಥರ ಇದೆ, ದ ರಿಪೀಲ್ ಆಫ್ ದ ಪ್ರಿನ್ಸಿಪಲ್ ಆ್ಯಕ್ಟ್ shall not affect the vesting of any vacant land under subsection 3 of section 10
possession of which has been taken over by the state government or any person duly authorized by the state government. ಅಂದ್ರೆ ಒಂದ್ಸು ಜಾಗವನ್ನ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಪ್ರಕಾರ ತಗೊಂಡಿದ್ರೆ ಅದನ್ನ ವಾಪಸ್ ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ರಿಪೀಲ್ ಆಕ್ಟ್ ಅಲ್ಲಿ ಸ್ಪಷ್ಟವಾಗಿ ಬಂದಿದೆ. ದೀಸ್ ಆರ್ ದ ಬ್ಯಾಕ್ ಗ್ರೌಂಡ್ ಫ್ಯಾಕ್ಟ್ಸ್ ಆಫ್ ದ ಕೇಸ್. ಏನಾಗಿದೆ, ಸರ್ಕಾರ ಈ ಗೋಪಿನಾಥ್ ಅನ್ನೋರು ಒಂದು ಅರ್ಜಿ ಕೊಟ್ಟಾಗ 4 ಎಕರೆ 20 ಗುಂಟೆ ಅಲ್ಲಿ ಇನ್ನೂ ಖಾಲಿ ಉಳಿದಿದೆ, ಸ್ಲಮ್ ಬೋರ್ಡ್ನವರು ಯೂಟಿಲೈಸ್ ಮಾಡ್ಕೊಂಡಿಲ್ಲ ಅಂತೇಳಿ 4 ಎಕರೆ 20 ಗುಂಟೆ ಆತನಿಗೆ ವಾಪಸ್ ಕೊಡ್ತಾರೆ. ವಾಪಸ್ ಕೊಡೋವಾಗ ಗೌರ್ಮೆಂಟ್ ಆರ್ಡರ್ ಅಲ್ಲಿ ಒಂದು ಕಂಡೀಷನ್ ಇದೆ. 4 ಎಕರೆ 20 ಗುಂಟೆ ಜಮೀನನ್ನು ಭೂಮಾಲೀಕರು ಒಟ್ಟು ಜಮೀನಿಗೆ ಯಾವುದೇ ರೂಪದ ಪರಿಹಾರವನ್ನು ಕೋರಬಾರದೆಂಬ ಷರತ್ತಿಗೆ ಒಳಪಡಿಸಿ ಹಿಂದಿರುಗಿಸಿ ಆದೇಶಿಸಿದೆ. ಅಂದ್ರೆ ಅವರು ಇನ್ಯಾವುದೂ ಕಾಂಪನ್ಸೇಷನ್ ಕೇಳೋ ಆಗಿಲ್ಲ ಅಂತೇಳಿ 4 ಎಕರೆ 20 ಗುಂಟೆ ಅವ್ರಿಗೆ ವಾಪಸ್ ಕೊಡ್ತಾರೆ. ಇನ್ಫ್ಯಾಕ್ಟ್ 4 ಎಕರೆ 20 ಗುಂಟೆ ಕೊಡೋದಕ್ಕೆ ಆಕ್ಟಲ್ಲಿ ಪ್ರಾವಿಷನ್ ಇಲ್ಲ. ಬಿಕಾಸ್ ಹೈಕೋರ್ಟ್ ಜಡ್ಜ್ ಹೇಳಿದ್ದಾರೆ ಅವರು ಮೂಲ ಅವಾರ್ಡ್ ತಗೊಂಡು ಆಗಿದೆ ಅಂತೇಳಿ. ಅವರು ವಶಪಡಿಸ್ಕೊಂಡಿದ್ದ ಜಮೀನಿಗೆ ಅವ್ರಿಗೆ ಅವಾರ್ಡ್ ಸಿಕ್ಕಿದೆ. ಅವಾರ್ಡ್ ತಗೊಂಡ್ಬಿಟ್ಟು 4 ಎಕರೆ 20 ಗುಂಟೆ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು 25 ವರ್ಷ ಆದ್ಮೇಲೆ ಆ ಜಮೀನನ್ನ ವಾಪಸ್ ತಗೊಳ್ತಾರೆ. 2009 ಸರ್ಕಾರ ಅವ್ರಿಗೆ ವಾಪಸ್ ಕೊಡುತ್ತೆ. 2009 ಅವರು ಸರ್ಕಾರ ಕೊಟ್ಟಿದ್ದವ್ರಿಗೆ 4 ಎಕರೆ 20 ಗುಂಟೆ ಆದ್ರೆ ಅವರು ಅಲ್ಲಿ 5 ಎಕರೆ 10 ಗುಂಟೆ ಪೊಸಿಷನ್ ಅಲ್ಲಿ ಇದ್ದಾರೆ. ಪಕ್ಕದಲ್ಲಿ ಇನ್ನ 36 ಗುಂಟೆ ಎಕ್ಸೆಸ್ ಹಾಕೊಂಡಿದ್ದಾರೆ. ಖರಾಬ್ ಲ್ಯಾಂಡ್ ಅನ್ನ ಅವ್ರ ಪೊಸಿಷನ್ ತಗೊಂಡಿದ್ದಾರೆ. ಸೊ 5 ಎಕರೆ 10 ಗುಂಟೆ ಅವ್ರಿಗೆ ಸಿಕ್ತು. ಏತನ್ ಮಧ್ಯ DC ಅವರ ಎನ್ಕ್ವೈರಿ ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ ಅಂದ್ರೆ, ಈ 5 ಎಕರೆ 10 ಗುಂಟೆ ಅವರು ಪೊಸೆಷನ್ ತಗೊಂಡಿದ್ದಾರೆ, ಅದನ್ನ ಕನ್ವರ್ಷನ್ ಮಾಡಿ ಸೈಟ್ ಮಾಡಿ ಮಾರಾಟ ಮಾಡಿದ್ದಾರೆ. ಅವ್ರಿಗೆ ವಾಪಸ್ ಸಿಕ್ಕಿದ್ದು. ಇದು ಅಲ್ಲದೆ ಯಾವ ಜಾಗ ಸರ್ಕಾರ ಮುಟ್ಟುಗೋಲು ಹಾಕೊಂಡು ಸ್ಲಮ್ ಬೋರ್ಡ್ಗೆ ಕೊಟ್ಟಿದ್ರು ಆ ಜಾಗದಲ್ಲಿ 7 ಎಕರೆ 27 ಗುಂಟೆ ಜಾಗದಲ್ಲಿ ಇವರೇ ನಿವೇಶನಗಳನ್ನ ಮಾಡಿ ಸೈಟ್ಸ್ ಫಾರ್ಮೇಶನ್ ಮಾಡಿ ಗೋಪಿನಾಥ್ ಪ್ಲಾಟ್ ಅಂತ ಲೇಔಟ್ಗೆ ಹೆಸರನ್ನ ಕೊಟ್ಟು ಆ ಜಾಗಗಳನ್ನ ಇವರೇ ಮಾರಾಟ ಮಾಡಿದ್ದಾರೆ. ಎಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಕೆ ಗೋಪಿನಾಥ್ ಅವರೇ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ GPA ಮುಖಾಂತರ. ಯಾವ ಲ್ಯಾಂಡ್ ಇದು? ಸರ್ಕಾರ ಅಕ್ವೈರ್ ಮಾಡಿಕೊಂಡಿದ್ದಂಥ ಲ್ಯಾಂಡ್, ಸರ್ಕಾರಕ್ಕೆ ಕಾನೂನುಬದ್ಧವಾಗಿ ಸರ್ಕಾರದ ವಶಕ್ಕೆ ಬಂದಿದ್ದಂಥ ಲ್ಯಾಂಡ್. ಸೊ 7 ಎಕರೆ 27 ಗುಂಟೆ ಇಲ್ಲೀಗಲ್ ಆಗಿ ಲೇಔಟ್ ಮಾಡಿದ್ದಾರೆ. ಸರ್ಕಾರ ಅವ್ರಿಗೆ 4 ಎಕರೆ 20 ಗುಂಟೆ ವಾಪಸ್ ಕೊಟ್ಟಿದ್ದಲ್ಲದೆ ಅದರಲ್ಲಿ 36 ಗುಂಟೆ ಒತ್ತುವರಿ ಮಾಡಿಕೊಂಡು 5 ಎಕರೆ 10 ಗುಂಟೆ, ಸೊ ಇವೆರಡೂ ಸೇರಿದ್ರೆ ಸುಮಾರು ಅವರು ಒಂದು 13 ಎಕರೆ ಚಿಲ್ಲರೆ ವಾಪಸ್ ತಗೊಂಡಿದ್ದಾರೆ. ಬೆನಿಫಿಟ್ ಅವರೇ ತಗೊಂಡಿದ್ದಾರೆ. ಆ ಲ್ಯಾಂಡ್ ಯಾವುದು ಸರ್ಕಾರ ಅಂತ ವಶ ಇತ್ತು ಆ ಲ್ಯಾಂಡ್ ಅಲ್ಲಿ ಲೇಔಟ್ ಸೈಟ್ಗಳನ್ನ ಮಾಡಿ ಅವರೇ GPA ಮಾಡಿಕೊಟ್ಟಿದ್ದಾರೆ. ULC ಅಲ್ಲಿ ಸರ್ಕಾರಕ್ಕೆ ಅಕ್ವೈರ್ ಆಗಿದ್ದ ಲ್ಯಾಂಡ್ ವಿಚ್ ವಾಸ್ ಹ್ಯಾಂಡೆಡ್ ಓವರ್ ಟು ಸ್ಲಮ್ ಬೋರ್ಡ್. ಖಾತೆ ಎಲ್ಲ ಸ್ಲಮ್ ಬೋರ್ಡ್ ಇದ್ರು ಕೂಡ ಅವರು ಇಲ್ಲೀಗಲ್ ಆಗಿ ಲೇಔಟ್ ಮಾಡಿ 7 ಎಕರೆ 27 ಗುಂಟೆ ಸೈಟ್ ಮಾಡಿ ಅವರೇ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಸರ್ಕಾರ ಅವ್ರಿಗೆ 4 ಎಕರೆ 20 ಗುಂಟೆ ವಾಪಸ್ ಕೊಟ್ಟು ಅದರಲ್ಲಿ 36 ಗುಂಟೆ ಖರಾಬು ಹಾಕೊಂಡು 5 ಎಕರೆ 10 ಗುಂಟೆ ಕೂಡ ಈಸ್ ಎಂಜಾಯ್ಡ್ ಪೊಸೆಷನ್, ಅದನ್ನು ಲೇಔಟ್ ಮಾಡಿ ಮಾರಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿಗೆ ನಿಲ್ಲಿಲ್ಲ ಇದು. ಅವರು ಸರ್ಕಾರಕ್ಕೊಂದು ಅರ್ಜಿ ಕೊಡ್ತಾರೆ, ನಂದು ಒಟ್ಟು 16 ಎಕರೆ 10 ಗುಂಟೆ ಹೋಗಿದೆ, ನನಗೆ ವಾಪಸ್ ಬಂದಿರೋದು ಬರೀ 4 ಎಕರೆ 20 ಗುಂಟೆ, ಇನ್ನ 11 ಎಕರೆ 30 ಗುಂಟೆ ನನಗೆ ಕಾಂಪನ್ಸೇಷನ್ ಆಲ್ಟರ್ನೇಟ್ ಲ್ಯಾಂಡ್ ಕೊಡಬೇಕು ಅಂತ 2010 ಸರ್ಕಾರಕ್ಕೆ ಅರ್ಜಿ ಕೊಡ್ತಾರೆ. ಸರ್ಕಾರ ಅವರಿಗೆ 11 ಎಕರೆ 30 ಗುಂಟೆ ಆಲ್ಟರ್ನೇಟ್ ಲ್ಯಾಂಡ್ ಕೊಡ್ತದೆ. ಬೇರೆ ಕಡೆ ಒಂದೇ ಪ್ಲಾಟ್ ಅಲ್ಲಿ ಅವರಿಗೆ
ಆಲ್ಟರ್ನೇಟ್ ಲ್ಯಾಂಡು 11 ಎಕರೆ 30 ಗುಂಟೆ ಕೊಡ್ತಾರೆ. ಕೊನೆಗೆ ಜಿಲ್ಲಾಧಿಕಾರಿಗಳು ಇದೆಲ್ಲ ತನಿಖೆ ಮಾಡ್ಲಿಕ್ಕೆ ಹೋದಾಗ 16 ಎಕರೆ 10 ಗುಂಟೆಯಲ್ಲಿ 4 ಎಕರೆ ಖರಾಬು. 4 ಎಕರೆ ತೆಗೆದಾಕಿದ್ರೆ ಗೋಪಿನಾಥ್ ಅವ್ರಿಗೆ ಹಕ್ಕು ಇದ್ದಿದ್ದು 12 ಎಕರೆ 10 ಗುಂಟೆಗೆ ಮಾತ್ರ. 12 ಎಕರೆ 10 ಗುಂಟೆಯಲ್ಲಿ ಅವರು ಆಕ್ಚುಲಿ ಸರ್ಕಾರ ವಶ ಮಾಡ್ಕೊಂಡಿರೋದು ಬರೀ 2 ಎಕರೆ 30 ಗುಂಟೆ ಮಾತ್ರ ಸರ್ಕಾರಕ್ಕೆ ಬಂದಿದೆ. 16 ಎಕರೆಯಲ್ಲಿ 2 ಎಕರೆ 30 ಗುಂಟೆ ಮಾತ್ರ ಸರ್ಕಾರದ ವಶಕ್ಕೆ ಬಂದಿದೆ 12 ಎಕರೆಯಲ್ಲಿ. ಇನ್ನು ಉಳಿದಿದ್ದೆಲ್ಲ ಅಲ್ಲಿ ಗೋಪಿನಾಥ್ ಅವರೇ ಎಂಜಾಯ್ ಮಾಡಿದ್ದಾರೆ. ಅದಲ್ಲದೆ 11 ಎಕರೆ 30 ಗುಂಟೆ ಅಡಿಷನಲ್ ಆಗಿ ಲ್ಯಾಂಡ್ ಅಲಾಟ್ ಮಾಡಿಕೊಟ್ಟಿದೆ ಗೌರ್ಮೆಂಟ್ ಅವರಿಗೆ 2011-12ರಲ್ಲಿ. ಸೊ 2 ಎಕರೆ 30 ಗುಂಟೆ ಕಳ್ಕೊಂಡು 23 ಎಕರೆ ಇನ್ ರಿಟರ್ನ್ ಅವರು ಪಡ್ಕೊಂಡಿದ್ದಾರೆ. ಅವರಿಗೆ ಮೂಲ ಇದ್ದಿದ್ದೆಷ್ಟು 12 ಎಕರೆ 10 ಗುಂಟೆ, ಅದರಲ್ಲಿ ಅವ್ರು ಕಳ್ಕೊಂಡಿದ್ದು 2 ಎಕರೆ 30 ಗುಂಟೆ. ಇನ್ನು ಉಳಿದಿದ್ದನ್ನೆಲ್ಲ ಅವರೇ ಲೇಔಟ್ ಮಾಡಿ ಸೈಟ್ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಅಡಿಷನಲ್ ಲ್ಯಾಂಡು 11 ಎಕರೆ 30 ಗುಂಟೆ ನನ್ನ ಕ್ಷೇತ್ರದಲ್ಲಿ ಅವರಿಗೆ ಆಲ್ಟರ್ನೇಟ್ ಲ್ಯಾಂಡ್ ಕೊಟ್ಟಿದ್ದಾರೆ. ಸೊ 2 ಎಕರೆ 30 ಗುಂಟೆ ಕಳ್ಕೊಂಡು 23 ಎಕರೆ ಸರ್ಕಾರದಿಂದ ಅವರಿಗೆ ಇನ್ ರಿಟರ್ನ್ ಮಂಜೂರಾಗಿದೆ. ಇಷ್ಟೂ ಕೂಡ ಇದು ಅಲಿಗೇಷನ್ ಅಲ್ಲ. ಒಬ್ಬ IAS ಅಧಿಕಾರಿ ಕೊಟ್ಟಿರೋ ಬ್ಯಾಂಗ್ಳೂರ್ DC ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಇರೋದನ್ನ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಅಲ್ಲಿ ಅವರು ಆಲ್ಟರ್ನೇಟ್ ಲ್ಯಾಂಡ್ ಕೊಟ್ಟಿದಾರಲ್ಲ, 1 ಎಕರೆ 4-5 ಕೋಟಿ ಆಗತ್ತೆ. ಆ 4-5 ಕೋಟಿ 11.5 ಎಕರೆ ಸರ್, ತಾವು ಲಾಸ್ಟ್ ಪಾಯಿಂಟ್ ಮಿಸ್ ಆಯ್ತು. ಅವ್ರು ಕಳ್ಕೊಂಡಿರೋದು 2 ಎಕರೆ 30 ಗುಂಟೆ, ಇನ್ ರಿಟರ್ನ್ ಪಡ್ಕೊಂಡಿರೋದು 23 ಎಕರೆ. ತಮಗೆ ಗೊತ್ತಿದೆ, ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಲ್ಲಿ ಅಕ್ವೈರ್ ಮಾಡಿದಾಗ್ಲೇ ಅವ್ರಿಗೆ ಅವಾರ್ಡ್ ಕೊಟ್ಟಾಗಿರುತ್ತೆ. ಅವಾರ್ಡ್ ಕೊಟ್ಟ ಮೇಲೆನೆ ಅಕ್ವಿಸಿಷನ್ ಕಂಪ್ಲೀಟ್ ಆಗೋದು. ಹೈಕೋರ್ಟ್ ಜಡ್ಜ್ ಕೂಡ ಇಲ್ಲಿ ಅಬ್ಸರ್ವ್ ಮಾಡಿದ್ದಾರೆ, ಇಟ್ ಅಪಿಯರ್ಸ್ ಅವಾರ್ಡ್ ವಾಸ್ ಪಾಸ್ಡ್ ಅಂತ ಫ್ರಮ್ ದ ರೆಕಾರ್ಡ್ಸ್. ಅವಾರ್ಡ್ ಪಾಸ್ ಆಗಿದೆ ಅಂದ್ರೆ ಕಾಂಪನ್ಸೇಷನ್ ಪೇ ಆಗಿದೆ. He was not eligible for any further compensation. ಇಲ್ಲೀಗಲ್ ಲೇಔಟ್ ಮಾಡಿ ಅಲ್ಲಿ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಲ್ಲಿ ಗೌರ್ಮೆಂಟ್ಗೆ ಬಂದಿದ್ದ ಜಾಗದಲ್ಲಿ ಲೇಔಟ್ ಮಾಡಿ ಮಾರಿದ್ದಾರೆ. ಗೌರ್ಮೆಂಟ್ ಅವರಿಗೆ 4 ಎಕರೆ 20 ಗುಂಟೆ ರಿಟರ್ನ್ ಮಾಡಿದೆ. ಸಾಲದಕ್ಕೆ ಸಪರೇಟ್ ಆಗಿ 11 ಎಕರೆ 30 ಗುಂಟೆ ಅವರಿಗೆ ಗ್ರಾಂಟ್ ಮಾಡಿಕೊಟ್ಟಿದೆ. ರಿಪೀಟ್ ಆಗ್ತಾ ಇದೆ. ಆಗಿದೆ ಸರ್, ಹಿಂಗೆ ಆಗಿದೆ. ಇಟ್ ಈಸ್, ಅದಕ್ಕೆ ಹೇಳಿದ್ದು, ಇಟ್ ಈಸ್ ಅನ್ಬಿಲೀವಬಲ್. ಅನ್ಬಿಲೀವಬಲ್. ಇದು ಅಲಿಗೇಷನ್ ಅಲ್ಲ ಸರ್. ನಿಮ್ಗೆ ಕಾಪಿ ಕಳಿಸ್ಕೊಡ್ತೇನೆ. DC ಅವರು ಪಾಸ್ ಮಾಡಿರೋ ಆದೇಶ, ದಯವಿಟ್ಟು ತಮ್ಮ ಮುಖಾಂತರ ನಾನು ಕಾನೂನು ಸಚಿವರಿಗೆ ಕಳಿಸ್ಕೊಡ್ತೇನೆ. ಓದಿ. ನಾನು ಹೇಳಿದ್ರಲ್ಲಿ ಒಂದು ಅಕ್ಷರ ಏನಾದರೂ ಇಟ್ ಈಸ್ ಅವೇ ಫ್ರಮ್ ದ ಫ್ಯಾಕ್ಟ್, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎನ್ ಅಲಿಗೇಷನ್ ಅಂತ ಹೇಳಿದ್ರೆ ಐ ವಿಲ್ ವಿಡ್ರಾ ಆಲ್ ಮೈ ಸ್ಟೇಟ್ಮೆಂಟ್. ಆಮೇಲೆ ಇವರು ಯಾಕೆ ಇದೆಲ್ಲ ಹೊರಗೆ ಬಂತು ಅಂದ್ರೆ, ಪೊಸಿಷನ್ಗೆ ಹೋಗದಾಗ ಏನಾಗುತ್ತೆ, ಅದು ಹೊಸಳ್ಳಿ ಅಂತ ಒಂದು ಗ್ರಾಮ ನನ್ನ ಕ್ಷೇತ್ರದಲ್ಲಿ. ಪೊಸಿಷನ್ ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ರೈತರು ಪೊಸಿಷನ್ ಅಲ್ಲಿದ್ದಾರೆ, ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ವರ್ಷದಿಂದ. ಆದ್ರೆ ಸರ್, ಅವರು ಬೆಂಗಳೂರಿನಿಂದ 18 ಕಿಲೋಮೀಟರ್ ವ್ಯಾಪ್ತಿ ಇರೋದ್ರಿಂದ ಇಲ್ಲ ಬರ್ತಾ ಇದ್ದೀನಿ. ಮುಗಿಸ್ಕೊಂಡ್ಬಿಟ್ರೆ ಅವ್ರದ್ದೊಂದು ರಿಪ್ಲೈ ಕೇಳ್ಬಿಡೋಣ. ಸೊ ಪೊಸಿಷನ್ ಕೊಡಿ ಅಂತ ಹೋದಾಗ, ಪೊಸಿಷನ್ ಅಲ್ಲಿ ಪ್ರಾಬ್ಲಮ್ ಆದಾಗ ಇಲ್ಲ ಮುಗಿಸ್ಬಿಡ್ತೇನೆ. ಮುಗಿಸ್ತೇನೆ. ಪೊಸಿಷನ್ಗೆ ಕೊಡಬೇಕು ಅಂತ ಅವರು ಕೋರ್ಟ್ಗೆ ಹೋದಾಗ ಜಡ್ಜ್ ಒಂದು ಹೇಳ್ತಾರೆ, ಇದು ಏನೇನೋ ಇದೆಯಲ್ಲ ಇದರಲ್ಲಿ, ಇದನ್ನ ಏನು ಸ್ವಲ್ಪ ಎನ್ಕ್ವೈರಿ ಮಾಡಿ ಅಂತ ಜಡ್ಜ್ ಹೇಳಿದಾಗ, ಆವಾಗ ಸರ್ಕಾರದವ್ರು ಹೇಳ್ತಾರೆ
ಆಲ್ರೆಡಿ ಎನ್ ಎನ್ಕ್ವೈರಿ ಈಸ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಜಡ್ಜ್ ಹೇಳ್ತಾರೆ, ಇಫ್ ಎನ್ ಎನ್ಕ್ವೈರಿ ಈಸ್ ಇನ್ ಪ್ರೋಗ್ರೆಸ್, ಗೌರ್ಮೆಂಟ್ ಮೇ ಕಂಪ್ಲೀಟ್ ದ ಎನ್ಕ್ವೈರಿ ಇನ್ ಎನ್ ಎಕ್ಸ್ಪೆಡಿಷಿಯಸ್ ಮ್ಯಾನರ್ ಅಂಡ್ ಅಸರ್ಟೈನ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಅಂತ ಹೇಳ್ತಾರೆ. ಆಕ್ಚುಲಿ ಗೌರ್ಮೆಂಟು ಎನ್ಕ್ವೈರಿ ಸ್ಟಾರ್ಟ್ ಮಾಡಿರಲಿಲ್ಲ, ಕೋರ್ಟಲ್ಲಿ ಹಂಗೆ ಹೇಳ್ಬಿಡ್ತಾರೆ. ಹೇಳಿದ ಮೇಲೆ ಕೋರ್ಟ್ಗೆ ಹೇಳಿದೀವಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಬ್ಯಾಂಗ್ಳೂರ್ ಅರ್ಬನ್ ಡಿ ಸಿ ಮೇ ಎನ್ಕ್ವೈರಿ ಇಂಟು ಅಂತ ಅವ್ರಿಗೆ ಇದು ರೆಫರ್ ಮಾಡ್ತಾರೆ. ಡಿ ಸಿ ಅವರು ಎನ್ಕ್ವೈರಿ ಮಾಡೋವಾಗ್ಲೂ ಕೂಡ ಆಲ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್ ವರ್ ಸಪ್ರೆಸ್ಡ್ ಫ್ರಮ್ ಹಿಮ್. ನಾವು ನಮ್ಮ ಗಮನಕ್ಕೆ ಬಂದಿದ್ದ ಮಾಹಿತಿಗಳನ್ನು ಅವ್ರಿಗೆ ಕೊಟ್ವಿ. ಆಮೇಲೆ ದೆನ್ ಈ ಎನ್ಕ್ವೈರ್ಡ್ ಇನ್ ಟು ಇಟ್. ಅವರು ನೋಡಿದ್ರೆ ಆಮೇಲೆ ಹೌದಲ್ಲ ಸರ್ ಇದೆಲ್ಲ ಸತ್ಯ ಅಂತ. ಆಫೀಸರ್ಸ್ ಆನ್ ದೇರ್ ಓನ್ ಹ್ಯಾಡ್ ಸಪ್ರೆಸ್ಡ್ ಆಲ್ ಫ್ಯಾಕ್ಟ್ಸ್ ಫ್ರಮ್ ದ ಡಿ ಸಿ ಆಲ್ಸೋ. But upon he getting suspicious, he started inquiring and all this came out. In the meantime, ಏನು ಮಾಡ್ತಾರೆ, ಹೈಕೋರ್ಟ್ ಜಡ್ಜ್ ಆರ್ಡರ್ ಪಾಸ್ ಮಾಡಿದ್ದಾರೆ. Until the inquiry is concluded, alternate land need not be given, everything should stay stand still ಅನ್ನೋ ಥರ ಒಂದು ಸ್ಟ್ಯಾಟಸ್ ಕೋ ಮಾಡ್ತಾರೆ. ನಮ್ಮ ಅಲ್ಲಿ ತಹಶೀಲ್ದಾರ್ ಸಾಹೇಬರು, ಯಲಹಂಕ ತಹಶೀಲ್ದಾರ್ ಸಾಹೇಬರು ಹೈಕೋರ್ಟ್ನಲ್ಲಿ ಒಂದು ರೀತಿ ಎನ್ಕ್ವೈರಿ ಕಂಪ್ಲೀಟ್ ಆಗೋವರೆಗೂ ಏನು ಮಾಡಬೇಡಿ ಅಂತ ಇದ್ರೂ ಕೂಡ ತಹಶೀಲ್ದಾರ್ ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಸರ್ಕಾರದ ಆದೇಶದಂತೆ ಕೆ ಗೋಪಿನಾಥ್ ರವರಿಗೆ ಮಂಜೂರು ಮಾಡಲಾದ 11 ಎಕರೆ 30 ಗುಂಟೆ ಜಮೀನನ್ನು ಗುರುತಿಸಿ ಪೋಡಿ ದುರಸ್ತಿಗೆ ಕ್ರಮ ವಹಿಸ್ತಕ್ಕದ್ದು ಅವರಿಗೆ ಎಗೇನ್ಸ್ಟ್ ದ ಹೈಕೋರ್ಟ್ ರೂಲಿಂಗ್. ಸೊ ಇಷ್ಟು ವಿಚಾರಗಳನ್ನ ಮಾನ್ಯ ಅಧ್ಯಕ್ಷರೇ, ನಾನು 3-4 ಪತ್ರ ಬರೆದಿದ್ದೇನೆ ಸರ್, ತಮಗೆ ಕಳಿಸ್ಕೊಡ್ತೇನೆ ಬೇಕಾದ್ರೆ. ಸರ್ಕಾರದ ಗಮನಕ್ಕೆ ಕಾಲದಿಂದ ನಾನು ತರ್ತಾನೇ ಇದ್ದೀನಿ. ಇವರು ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಲ್ಲಿ ಗೌರ್ಮೆಂಟ್ ಮುಟ್ಗೋಲ್ ಹಾಕೊಂಡಿದ್ದ ಜಮೀನಲ್ಲಿ ತಾವೇ ಲೇಔಟ್ ಮಾಡಿ ತಮ್ಮ ಹೆಸರಲ್ಲೇ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. Plus, when he was not eligible for return of land, he has taken back 5 acres and 10 guntas of land, plus another 11 acres, 30 guntas. ಹಾಗಾಗಿ ನಾನು ಇಷ್ಟೇ ಹೇಳ್ತಾ ಇದ್ದೇನೆ, ಸರ್ ಎಲ್ಲ 2008, 9, 10, 11 ಹೈಕೋರ್ಟಿಗೆ ರಿಟ್ ಅಪೀಲ್ ಒಂದು 2013-14 ಹೋಯ್ತು ಸರ್. ಹೈಕೋರ್ಟ್ ಜಡ್ಜು 2019 ಒಂದು ಆರ್ಡರ್ ಪಾಸ್ ಮಾಡಿದ್ರು. ಗೌರ್ಮೆಂಟ್ ಮೇ ಎನ್ಕ್ವೈರಿ ಟು ಇಟ್, ಗಿವ್ ಡ್ಯೂ ಆಪರ್ಚುನಿಟಿ ಟು ಎವ್ರಿಬಡಿ ಅಂಡ್ ಎನ್ಕ್ವೈರಿ ಇನ್ ಟು ದ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಅಂಡ್ 6 months ಒಳಗಡೆ ಎನ್ಕ್ವೈರಿ ಕಂಪ್ಲೀಟ್ ಆಗಬೇಕು ಅಂತ 2019 ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟರು. 19 ಕೊಟ್ಟರು ಕೂಡ ಅದು ಡಿ ಸಿಗೆ ಇಂಟ್ರೆಸ್ಟ್ ಆಯಿತು. ಡಿ ಸಿ ಅವರು ಕಾರ್ಯ ಒತ್ತಡ ತಮಗೆ ಗೊತ್ತಿದೆಯಲ್ಲ, ಅವರು ನಿಧಾನ ಆಯಿತು, ಮಧ್ಯದಲ್ಲಿ ಕೋವಿಡ್ ಬಂತು. ಡಿ ಸಿ ಅವರು ಎನ್ಕ್ವೈರಿ ಮಾಡಿ ಏಪ್ರಿಲ್ ಈ ವರ್ಷ ಸರ್ಕಾರಕ್ಕೆ ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ತನಿಖಾ ವರದಿಯನ್ನೇ ಅವರು ಸಲ್ಲಿಸಿದ್ದಾರೆ. ಎಸ್ ಸರ್. ಯಾಕಂದ್ರೆ ಇವೆಲ್ಲ ವಿಚಾರ ತಿಳಿದಿರೋರು ತಾವು ಒಬ್ಬರೋ ಇಬ್ಬರೋ 3 ಜನ ಇದ್ದೀರಿ ಅಷ್ಟೇ ಈ ಸದನದಲ್ಲಿ. ತಾವು ಹೇಳ್ದಂಗೆ ಹೌ ಟು ಅಸರ್ಟೈನ್ ಎಕ್ಸೆಸ್ ಲ್ಯಾಂಡ್ ಅನ್ನೋದು ಡೆಫಿನೇಷನ್ ಇದೆ. 10 ಅಕ್ವಿಸಿಷನ್ ಪ್ರಾಸೆಸ್ ಇದೆ, 20 ಎಕ್ಸಂಪ್ಷನ್ ಕ್ಲಾಸಸ್ ಇದೆ. ಆಕ್ಟ್ ಬಂದಿದ್ದು 76. ಇದು ಕರ್ನಾಟಕದಲ್ಲಿ ಈ ಪ್ರಕರಣಕ್ಕೆ ಲಾಗು ಆಗಿದ್ದು 1981 ಸರ್, 81. ಆವಾಗ ಈ ಆಕ್ಟ್ ಅಡಿಯಲ್ಲಿ ಒಂದು ಟ್ರಿಬ್ಯುನಲ್ಗೆ ಅವಕಾಶ ಇದೆ. ಜಸ್ಟ್ ಲೈಕ್ ಇನ್ ದ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇದರಲ್ಲೂ ಒಂದು ಟ್ರಿಬ್ಯುನಲ್ಗೆ ಅವಕಾಶ ಇದೆ. ಸೊ ಫಸ್ಟ್ ಅವರು ಟ್ರಿಬ್ಯುನಲ್ಗೆ ಅಪ್ರೋಚ್ ಮಾಡ್ತಾರೆ, ಯಾರು ದ ಪರ್ಸನ್ ಹೂ ಲಾಸ್ಟ್ ಇಸ್ ಲ್ಯಾಂಡ್. ಟ್ರಿಬ್ಯುನಲ್ ರಿಜೆಕ್ಟ್ಸ್ ದ ಕೇಸ್, ಸೇ ಅಪ್ಹೋಲ್ಡ್ಸ್ ದ ಗೌರ್ಮೆಂಟ್ ಎಕ್ಸೆಸಿವ್ ಲ್ಯಾಂಡ್ ಅಂಡ್ ಕಾನ್ಫಿಸ್ಕೇಶನ್ ಆಫ್ ದ ಲ್ಯಾಂಡ್ ಅನ್ನ ಟ್ರಿಬ್ಯುನಲ್ ಅಪ್ಹೋಲ್ಡ್ಸ್ ಇಟ್. ದಟ್ ಆರ್ಡರ್ ಕಮ್ಸ್ ಔಟ್ ಇನ್ 1990. ಅದನ್ನ ಇವರು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ರೂಪದಲ್ಲಿ ಚಾಲೆಂಜ್ ಮಾಡ್ತಾರೆ, ವಿಚ್ ಇಸ್ ಆಲ್ಸೋ ಅಲೌಡ್ ಇನ್ ದ ULC ಆಕ್ಟ್. ಅಲ್ಲಿ ಹೇಳ್ತಾರೆ ಅವರು 94 ಆರ್ಡರ್ ಬರುತ್ತೆ ಅಪ್ಹೋಲ್ಡಿಂಗ್ ದ ಗವರ್ಮೆಂಟ್ ಅಕ್ವಿಸಿಷನ್. ಸೊ ಇನ್ 2019 ದ ಜಡ್ಜ್ ಸೇಸ್
the acquisition attained finality. ಅಂತ ಬೇಕಾದ್ರೆ I can quote it again, but I am sure you will take my word for it. ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ಏನು ಇದು ಲ್ಯಾಂಡ್ ಅಕ್ವಸಿಷನ್ ಹ್ಯಾಸ್ ಅಟೈನ್ಡ್ ಫೈನಾಲಿಟಿ ಅಂತ. On going through the record, we find that the order passed by the Karnataka Appellate Tribunal and the learned single judge have attained finality. The submission of the respondent that the lands in question are agricultural and hence do not fall in the purview of Urban Land Ceiling Act have been considered and rejected. The fact that the excess land was notified, possession was taken. Sir, Sunil ಅವರು ಒಂದೇ ಒಂದು ನಿಮಿಷ, ಇದು ಒಂದು ಸೆಂಟೆನ್ಸ್ ಕೇಳಿಸ್ಕೊಂಡ್ಬಿಡಿ. The fact that excess land was notified, possession was taken, and subsequently a portion of the was allotted in favor of slum board are forthcoming from the records. This is the observation of the High Court judge. It is also noticed that the award seems to have been passed. Therefore, the countenance of the learned counsel for the respondent that in view of the saving clause of the Repeal Act, the landlord is entitled for restitution of excess land notified under the Act cannot be countenanced. Anteli, the land acquisition had attained finality anteli. So it is all 94 ಗೆ ಎಲ್ಲ ಕ್ಲೋಸ್ ಆಗೋಗಿದೆ. 81 ನಲ್ಲಿ ಸ್ಟಾರ್ಟ್ ಆಗಿದ್ದು 94 ಗೆ ಎಲ್ಲ ರಿಟ್ ಅಪೀಲ್ ವಜಾ ಆಗಿ ಎವ್ರಿಥಿಂಗ್ ವಾಸ್ ಕ್ಲೋಸ್ಡ್. He gives a fresh appeal in 2004 to government, 23 years after the original acquisition. Says, Nanu I am entitled to, because the act is repealed, I am entitled to compensation. Repealed in 99. ಆಗಲೇ ತಾವು ಚೇರಲ್ಲಿ ಇರಲಿಲ್ಲ, ಅದು ಓದಿ ಹೇಳಿದೆ. I read the Repeal Act also. Correct. Repeal Act says very clearly, the Repeal Act of the Principal Act shall not affect the vesting of the vacant land where it is being taken over by the government. So, under no circumstances they were eligible for return of the land. And High Court judge observes that the award has been, it appears the award has been passed, meaning Section 11 of the original act prakara compensation avrige payment agide. What is the meaning of award has been passed andre sir? Award includes compensation alva sir. So that is the observation of the judge. Irappa ಅಷ್ಟು ಯಾಕಪ್ಪ ಅವಸರ ಮಾಡ್ತಿ ನೀನು, ನನ್ನ ಫ್ರೆಂಡು ಅವ್ರಿಗೆ ಹೇಳ್ತಾ ಇದ್ದೇನೆ, ಬಿಕಾಸ್ ಕಾಂಪನ್ಸೇಷನ್ ತಗೊಂಡಿಲ್ವೇನೋ ಅನ್ನೋ ಒಂದು ಅನುಮಾನ ಉದ್ಭವಿಸಬಹುದು. ಅದರ್ವೈಸ್ ಆಲ್ಸೋ ಎಸ್ ಸರ್. ಸೊ ಅವರಿಗೆ ಅಲ್ಲಿ 4 ಎಕರೆ 20 ಗುಂಟೆ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಅವರಿಗೆ ಅದನ್ನ ವಾಪಸ್ ಕೊಡುತ್ತೆ ಸರ್. ಈ ಆರ್ಡರ್ ಯಾವತ್ತು ಇಶ್ಯೂ ಆಗಿದೆ ಅಂದ್ರೆ 17/6/2009 ಅವರಿಗೆ 4 ಎಕರೆ 20 ಗುಂಟೆ ಜಮೀನನ್ನು ಭೂಮಾಲೀಕರು ಒಟ್ಟು ಜಮೀನಿಗೆ ಯಾವುದೇ ರೂಪದ ಪರಿಹಾರವನ್ನು ಕೋರಬಾರದೆಂಬ ಷರತ್ತಿಗೆ ಒಳಪಡಿಸಿ ಹಿಂದಿರುಗಿಸಿ ಆದೇಶಿಸಿದೆ. So, in lieu of total land acquired, this itself was illegal. But they put a condition that in lieu of the total land acquired, this is the compensation ಅಂತೇಳಿ 4 ಎಕರೆ 20 ಗುಂಟೆ ವಾಪಸ್ ಕೊಟ್ಟ ಮೇಲೆ ಆ ಏತನ್ ಮಧ್ಯ ಸರ್ಕಾರದ ಕಣ್ಣು ಮುಚ್ಚಿಸಿ ಸರ್ಕಾರದ ಗಮನಕ್ಕೆ ಬಾರದಾಗೆ 7 ಎಕರೆ 27 ಗುಂಟೆ ತಾನೇ ಲೇಔಟ್ ಮಾಡಿ ಇಲ್ಲಿಗಲ್ ಲೇಔಟ್ ಮಾಡಿ ಮಾರಾಟ ಮಾಡಿದ್ದಾನೆ. All those records are here, sir. ತಮಗೆ ಕಳಿಸ್ಕೊಡ್ತೇನೆ through the chair, where the same person through GPA has registered sites to various people measuring 7 acres 27 guntas. This was the land duly acquired by the government. And it is called Gopinath plot.
ಅವ್ರಿಗೆ ರಿಟರ್ನ್ ಮಾಡಿದ ಜಾಗ ಗೋಪಿನಾಥ್ ಲೇಔಟು, ಅವರು ಇಲ್ಲೀಗಲ್ ಆಗಿ ಮಾಡಿ ಮಾರಾಟ ಮಾಡಿದ್ದು ಗೋಪಿನಾಥ್ ಪ್ಲಾಟ್. ಸೊ 7 ಎಕರೆ 27 ಗುಂಟೆ ಇಲ್ಲಿ ಸರ್, 4 ಎಕರೆ 20 ಗುಂಟೆ ಕೊಟ್ಟಿದ್ದಕ್ಕೆ 36 ಗುಂಟೆ ಎಕ್ಸೆಸ್ ಹಾಕೊಂಡು ಈ ಟೇಕ್ಸ್ ಪೊಸಿಷನ್ ಆಫ್ 5 acres 10 ಗುಂಟಾಸ್ ಅದನ್ನ ಕನ್ವರ್ಷನ್ ಮಾಡಿ ಸಪರೇಟ್ ಲೇಔಟ್ ಮಾಡಿದ್ದಾರೆ. ಸೊ 2 ಲೇಔಟ್ ಮಾಡಿದ್ದಾರೆ. ಈಗ DC ಹೋಗಿ ಲೆಕ್ಕ ಹಾಕಿದ್ರೆ ಸರ್, ಅವರು ಕಳ್ಕೊಂಡಿರೋದು ಬರೀ 2 ಎಕರೆ 30 ಗುಂಟೆ ಸರ್. ಇನ್ ರಿಟರ್ನ್ ಹಿ ಹ್ಯಾಸ್ ಟೇಕನ್ 23 acres. ಕೃಷ್ಣ ಅವರೇ ಆಯ್ತು ಸರ್. ಈಗ DC ಎನ್ಕ್ವೈರಿ ರಿಪೋರ್ಟ್ ಕನ್ಕ್ಲೂಷನ್ ಪಾರ್ಟ್ ಮಾತ್ರ ಓದ್ತೇನೆ ಇಷ್ಟೇ. ನಾನು DC ಎನ್ಕ್ವೈರಿಯಲ್ಲಿ ಲಾಸ್ಟಿಗೆ ಏನ್ ಹೇಳಿದ್ದಾರೆ ಅಂತ ಅವರ ಫೈಂಡಿಂಗ್ಸ್ ಮಾತ್ರ ಹೇಳ್ತೇನೆ. ಯಾಕಂದ್ರೆ ಅಲ್ಲ, CM ಅವ್ರು ಕೇಳಿದಕ್ಕೋಸ್ಕರ ಐ ರಿಪೀಟೆಡ್ ಕೆಲವು ವಿಚಾರಗಳನ್ನ. ಇರೋದ್ರಿಂದ ಫಿನಿಶ್ ಮಾಡಿದ್ರೆ ಗೊತ್ತಿರೋ ವಿಷಯ ಗೊತ್ತಿದೆ ಇರ್ಲಿ, ಆದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು ಅಧ್ಯಕ್ಷರೇ. ಏನಿಲ್ಲ, ಬೆಂಗಳೂರಲ್ಲಿ ಏನೇನ್ ನಡೆಯುತ್ತೆ ಅನ್ನೋದು ಗೊತ್ತಾಗ್ಬೇಕಲ್ಲ. ರವಿ ಅವರು ನಮ್ಮ ಅಶೋಕ್ ಅವರು ಎಲ್ಲ ನೋಡಿದ್ದಾರೆ, ಅವ್ರಿಗೆ ಗೊತ್ತಿದೆ. ಆದ್ರೆ ಬೆಂಗಳೂರಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಯಾರೋ ರಾಮಸ್ವಾಮಿ ಅವರು ಅಂತವ್ರು ಇಂಥವ್ರು ಒಬ್ರಿಗೆ ಗೊತ್ತಿದ್ರೆ ಆಗಲ್ಲ, ಎಲ್ಲರಿಗೂ ಗೊತ್ತಾಗ್ಬೇಕು. ಕನ್ಕ್ಲೂಡಿಂಗ್ ಫೈಂಡಿಂಗ್ಸ್ ಆಫ್ ದ ಗೌರ್ಮೆಂಟ್ ಎನ್ಕ್ವೈರಿ ರಿಪೋರ್ಟ್ ಸರ್ ಇದು. It is held that Shri K. Gopinath is entitled not entitled for any land as claimed by him. Number 1. Number 2. On the other hand, the said K. Gopinath has to, ಮಾನ್ಯ ಸಚಿವರು ದಯವಿಟ್ಟು ಕಾನೂನು ಸಚಿವರು ಕೇಳಿಸ್ಕೋಬೇಕು ಸರ್. ಪಾಯಿಂಟ್ ನಂಬರ್ 2. On the other hand, the said K. Gopinath has to hand over the land situated at Yalanka Taluk, Jala Hobli, Vasalli village, land measuring 11 acres 30 guntas, granted as per government order dated 23/8/2012. Point number 3. In this regard, necessary steps have to be taken to withdraw the said government order dated 23/8/2012 as per the submission already made before the Honorable High Court in the writ appeal anta heltare. Point number 4. As indicated in para number 36 of my inquiry, a separate inquiry officer may be appointed who is not below the rank of additional secretary or retired district judge pertaining to the guilt of the delinquent officials. 36 ಅಲ್ಲಿ ಅವರು ಏನು ಹೇಳ್ತಾರೆ, as I referred above, K. Gopinath is not only before the revenue authorities but also before the Honorable High Court suppressed the material facts and got obtained the orders. Concerned department ought to have brought to the notice the true facts based on the office records to defeat the false claim of K. Gopinath, but it is not done in this case. The claim of K. Gopinath was in process for more than a decade. There was movement of file continuously before number of concerned officers who have given favorable recommendations. Right. You conclude mabudi. The identification of the responsible officers requires in-depth inquiry. I am of the view that inquiry to identify officials responsible for letting down public interest has to be held by appointing a separate inquiry officer at the government level in this regard. ಅಧ್ಯಕ್ಷರೇ, ನನ್ನ ವಿಚಾರ ಇಷ್ಟೇ. ಇವರು ಸರ್ಕಾರಕ್ಕೆ ಪದೇ ಪದೇ ಸುಳ್ಳು ಮಾಹಿತಿಯನ್ನ ಕೊಟ್ಟು ಎಲ್ಲಾ ವಿಚಾರಗಳನ್ನ ಬಚ್ಚಿಟ್ಟು ಸರ್ಕಾರಿ ಜಮೀನನ್ನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಜಮೀನನ್ನ ದೋಚಿದ್ದಾರೆ. ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಜಮೀನನ್ನು ಕೂಡ ಅವರು ಅಕ್ರಮವಾಗಿ ಉಪಯೋಗಿಸಿಕೊಂಡಿದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಬೇರೆ ಲ್ಯಾಂಡ್ ಅನ್ನು ಪಡ್ಕೊಂಡು ಬರೀ 2.5 ಎಕರೆ ಕಳ್ಕೊಂಡು 23 ಎಕರೆ ಸರ್ಕಾರದಿಂದ ವಾಪಸ್ ಪಡ್ಕೊಂಡು ಒಂದು ದೊಡ್ಡ ಭೂ ಹಗರಣವನ್ನ ಅವರು ಕಮಿಟ್ ಮಾಡಿದ್ದಾರೆ. ಹಾಗಾಗಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಕ್ಕಂತಹದ್ದು ಒಂದು, ತಕ್ಷಣ ಈ ಅವರಿಗೆ ಪರ್ಯಾಯವಾಗಿ ಕೊಟ್ಟಿರೋ ಜಮೀನನ್ನ ವಾಪಸ್ ಪಡ್ಕೊಳ್ಳಬೇಕು, ವಾಪಸ್ ಮುಟ್ಟುಗೋಲು ಹಾಕೊಳ್ಬೇಕು. ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಇದು DC ಎನ್ಕ್ವೈರಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ.
ಹೈಕೋರ್ಟ್ನ ಆರ್ಡರ್ ಅನ್ನ ನಾವು ಓದಿದ್ರೆ ಅದೇ ಸಾರಾಂಶಕ್ಕೆ ಬರುತ್ತೆ. ತಕ್ಷಣ ಆ ಜಮೀನನ್ನ ವಾಪಸ್ ಮುಟ್ಟುಗೋಲು ಹಾಕೋಬೇಕು ಸರ್ಕಾರ. ಎರಡನೇದು, ಇವರು ಡಿಮ್ಯಾಂಡ್ಸ್ ಕೇಳ್ತಾ ಇದ್ದಾರೆ. ಎರಡನೇದು, ಇವರು ಪದೇ ಪದೇ ಇಷ್ಟೆಲ್ಲ ಆಗ್ಬೇಕಾದ್ರೆ ಸುಳ್ಳುಗಳನ್ನ ಹೇಳಿ 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 ಎಲ್ಲಾ ವಾಸ್ತವಾಂಶವನ್ನ ಮುಚ್ಚಿಟ್ಟು ಸರ್ಕಾರಕ್ಕೆ ತಪ್ಪು ದಾರಿಗೆ ಎಳೆದಿದ್ದಾರೆ. ಹಾಗಾಗಿ ಅವರು ಅವರ ವಾರಸುದಾರರು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅನ್ನು ಕೂಡ ಹಾಕಬೇಕು. ಎರಡನೇದು. ಮೂರನೇದು, ನಿಮ್ಮ DC ಅವರೇ ಹೇಳಿದ್ದಾರೆ ಸರ್ಕಾರದ ಅಧಿಕಾರಿಗಳ ಸಹಕಾರವಿಲ್ಲದೆ ಇದು ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಆ ಸರ್ಕಾರದ ಅಧಿಕಾರಿಗಳು ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತೇಳಿ ಅದನ್ನ ಒಂದು ಯಾರು ಭಾಗಿಯಾಗಿದ್ದಾರೆ ಅನ್ನೋದು ಮಾತ್ರ 3 ತಿಂಗಳ ಒಳಗಡೆ ತನಿಖೆ ಮಾಡಿ ಆ ಅಧಿಕಾರಿಗಳನ್ನ ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕು ಅಂತ ಈ 3 ಸ್ಪಷ್ಟ ಬೇಡಿಕೆಗಳನ್ನ ನಾನು ಹೇಳ್ತಾ ಇದ್ದೇನೆ. ಇದೊಂದು ದೊಡ್ಡ ಕೋಟ್ಯಾಂತರ ರೂಪಾಯಿ ಹಗರಣ. ವ್ಯವಸ್ಥಿತವಾಗಿ ಸರ್ಕಾರ ಸಾರ್ವಜನಿಕರ ಹಿತವನ್ನ ದೋಚಿದ್ದಾರೆ. ಇದರಲ್ಲಿ ಬಹಳ ಸ್ಪಷ್ಟವಾದ ಕ್ರಮವನ್ನ, ಇದು ಗೌರ್ಮೆಂಟ್ ಎನ್ಕ್ವೈರಿ ರಿಪೋರ್ಟ್ ಆಗಿರೋದ್ರಿಂದ ಇದರಲ್ಲಿ ಯಾವುದು ಅಲಿಗೇಷನ್ ಅಲ್ಲ, ಇದು ತನಿಖೆ ವರದಿ ಆಗಿರೋದ್ರಿಂದ ಅನುಮಾನಕ್ಕೆ ಅವಕಾಶ ಇಲ್ಲ. ನಿರ್ದಾಕ್ಷಿಣ್ಯವಾಗಿ ತ್ವರಿತವಾಗಿ ಕ್ರಮ ತಗೊಳ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ನನ್ನ ಜೊತೆಗೆ ಇವೆಲ್ಲಾ ವಿಚಾರಗಳು ಬೆಳಕಿಗೆ ಬರಬೇಕಾದ್ರೆ AT ರಾಮಸ್ವಾಮಿ ಅವರು ಈ ವಿಚಾರದಲ್ಲಿ ಬಹಳ ಹೋರಾಟಗಳನ್ನು ಮಾಡಿದ್ದಾರೆ. ಬಹಳ ಈ ವಿಚಾರಗಳಲ್ಲಿ ಜಮೀನು ಉಳಿಸ್ಲಿಕ್ಕೆ ಹೋರಾಟ ಮಾಡಿದ್ದಾರೆ. ದಯವಿಟ್ಟು ಅವರ ಧ್ವನಿಯನ್ನು ಸೇರಿಸಲಿಕ್ಕೆ ಒಂದು 2 ನಿಮಿಷ. 2 ವಿಚಾರ ಪಾಯಿಂಟ್ ಸರ್. ಒಂದು, ಕೋರ್ಟ್ನವರು ಯಾವತ್ತೂ ಕೂಡ ಲ್ಯಾಂಡ್ ಕೊಡಿ ಅಂತ ಹೇಳಲಿಲ್ಲ. ಕಂಟೆಂಪ್ಟ್ ಆಗಿದ್ ನಿಜ. ಅದು ಯಾವಾಗ ಅಂದ್ರೆ ಸರ್ಕಾರದವ್ರು ಅವರಿಗೆ ಗ್ರಾಂಟ್ ಮಾಡಿದ್ದಾದ್ಮೇಲೆ ಪೊಸಿಷನ್ ಕೊಡೋ ವಿಚಾರಕ್ಕೆ ಆ ಟೈಮಲ್ಲಿ ಕಂಟೆಂಪ್ಟ್ ಹೋಗಿದ್ದು. ಅವರು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಬಿಟ್ರೆ ಕೋರ್ಟ್ನವ್ರು ಯಾವತ್ತು ಕಾಂಪನ್ಸೇಷನ್ ಇವರಿಗೆ ಲ್ಯಾಂಡ್ ಕೊಡಿ ಅಂತ ಹೇಳಲಿಲ್ಲ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಾಗೆ ಪ್ರೋಸೆಸ್ ವಾಸ್ ಕಂಪ್ಲೀಟೆಡ್. ಹಿ ವಾಸ್ ನಾಟ್ ಎಲಿಜಿಬಲ್ ಫಾರ್ ಎನಿಥಿಂಗ್. ಸೊ ಐ ಆಮ್ ಮೇಕಿಂಗ್ ಇಟ್ ಕ್ಲಿಯರ್. ಇವಾಗ ಕೃಷ್ಣ ಅವರೇ, ಏನಾಗಿದೆ, ಹಿಂದೆ ಕೋರ್ಟ್ ಆದೇಶನ ಮಾಡಿದೆ 3 ತಿಂಗಳೊಳಗಡೆ ಮಂಜೂರು. ಹೌದು ಸರ್. ಇಲ್ಲ ಇಲ್ಲ ಸರ್, ಅದಾದ್ಮೇಲೆ ಅವರು ನಾವು ಮಾಡ್ಲಿಲ್ಲ. ನಮ್ಗೆ ಗೊತ್ತಿತ್ತು ರಿಯಾಲಿಟಿ ಏನಿತ್ತು ಅಂತ. ಅದಾದ್ಮೇಲೆ ಮಂತ್ರಿಗಳೇ ಅದನ್ನ ನಾನು ಕ್ಲಾರಿಫೈ ಮಾಡಬಹುದು. ಟೈಮ್ ಆಗುತ್ತೆ. ಟೈಮ್ ದೃಷ್ಟಿಯಿಂದ ನಾನು ಕ್ಲಾರಿಫಿಕೇಶನ್ ಹೋಗ್ತಾ ಇಲ್ಲ. ಆದ್ರೆ ದಯವಿಟ್ಟು ನಾನು ಹೇಳಿದನ್ನ ತಿಳ್ಕೊಳ್ಳಿ. ಅವರು ಕೋರ್ಟ್ನವರು ಒರಿಜಿನಲ್ ಆಗಿ ಯಾವತ್ತು ಲ್ಯಾಂಡ್ ಕೊಡಿ ಅಂತ ಹೇಳಿಲ್ಲ. ಮಂಜೂರು ಮಾಡಿದ್ಮೇಲೆ ಪೊಸಿಷನ್ ಕೊಡೋವಾಗ, ಆಲ್ಟರ್ನೇಟ್ ಲ್ಯಾಂಡ್ ಕೊಡೋವಾಗ ಆವಾಗ ಮಾತ್ರ ಅದು ಕಂಟೆಂಪ್ಟ್ ಆಗಿದೆ ಅಷ್ಟೇ. ಸಬ್ಸಿಕ್ವೆಂಟ್ಲಿ ಒರಿಜಿನಲಿ ದೇರ್ ವಾಸ್ ನೋ ಕೋರ್ಟ್ ಡೈರೆಕ್ಷನ್. ಇಟ್ ವಾಸ್ ಎ ಗವರ್ಮೆಂಟ್ ಡಿಸಿಷನ್. ನಂಬರ್ 1. ನಂಬರ್ 2 ಸರ್, ಜಿಲ್ಲಾಧಿಕಾರಿಗಳು ಈಗ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಸರ್. 18ನೇ ತಾರೀಕು ಏಪ್ರಿಲ್ ಅಲ್ಲಿ ಕೊಟ್ಟಿರೋದು. ಇವತ್ತು ನಾವು 21ನೇ ತಾರೀಕು ಸೆಪ್ಟೆಂಬರ್. 5 ತಿಂಗಳಾಗಿದೆ ಸರ್. ಅವರು ಸ್ಪಷ್ಟ ಅಧ್ಯಕ್ಷರೇ, ನಾನು ಒಂದೇ ಒಂದು ಪಾಯಿಂಟ್ ತಮ್ಗೆ ಹೇಳ್ತೇನೆ. ಜಿಲ್ಲಾಧಿಕಾರಿ ಏನ್ ಹೇಳಿದ್ದಾರೆ, necessary steps have to be taken to withdraw the said government order. Granting land, sir. 5 ತಿಂಗಳಿಂದ. ಹಾಗಾದ್ರೆ ನಾವು ಕೇಳದೆ ಹೋದ್ರೆ 5 ತಿಂಗಳಾಗಿದೆ. 5 ತಿಂಗಳಾಗಿದೆ. ಯಾಕೆ ಸರ್ಕಾರ 5 ತಿಂಗಳಿಂದ ಏನ್ ಮಾಡ್ತಾ ಇತ್ತು? ಈಗ ಅದು 5 ತಿಂಗಳಿಂದ ಏನ್ ಮಾಡ್ತಾ ಇತ್ತು? ಹಾಗಾದ್ರೆ ಅವರು ಇದು ಗವರ್ಮೆಂಟ್ ಎನ್ಕ್ವೈರಿ ರಿಪೋರ್ಟ್. ಆಮೇಲೆ ಗವರ್ಮೆಂಟ್ ಎನ್ಕ್ವೈರಿ ರಿಪೋರ್ಟ್ಗೆ ಜಿಲ್ಲಾಧಿಕಾರಿಗಳು ಒರಿಜಿನಲಿ ಎನ್ಕ್ವೈರಿ ಮಾಡಿದಾಗ ತಮ್ಗೆ ಹೇಳ್ತಾ ಇದ್ದೀನಿ ಸರ್, ಯಾರೂ ಸರಿಯಾಗಿ ಮಾಹಿತಿ ಕೊಟ್ಟಿರ್ಲಿಲ್ಲ. ನಮ್ಗೆ ಆ ರೈತರು ಎಲ್ಲೆಲ್ಲೋ ಹುಡ್ಕೊಂಡು ಬಂದು ಇದೆಲ್ಲ ನಾವು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದನ್ನ ವೆರಿಫೈ ಮಾಡ್ಲಿಕ್ಕೆ ಹೋದಾಗ ಆವಾಗ ಸತ್ಯ ಹೊರಗೆ ಬಂತು. ಇಲ್ಲ ಅಂದ್ರೆ ಅವರಿಗೆ DC ವರ್ಗೂ ಕೂಡ ಎನ್ಕ್ವೈರಿಗೆ ಸರಿಯಾಗಿ ಕೋಆಪರೇಟ್ ಮಾಡದೆ ಎಲ್ಲ ಮುಚ್ಚಿಟ್ಟು ಅದನ್ನು ಕ್ಲೋಸ್ ಮಾಡೋದಕ್ಕೆ ಆಗಿತ್ತು. ಆಮೇಲೆ ನಾನು ಹೇಳಿದೆ ಇದನ್ನ ಈ ದಾಖಲೆ ಕೊಟ್ಟ ಮೇಲೆ ಅವ್ರಿಗೆ ಚೆಕ್ ಮಾಡ್ಕೊಳ್ಳಿ ಇದು ನಿಜನಾ ಇಲ್ವಾ ಅಂತ ಹೇಳಿದ್ಮೇಲೆ ಅವರು. ಹಾಗಾಗಿ 5 ತಿಂಗಳಿಂದ ನೀವು ಈ ಜಮೀನನ್ನ ವಾಪಸ್ ಪಡಿದೇ ಇರೋದೇ ತಪ್ಪಾಗಿದೆ ಸರ್ ನನ್ನ ದೃಷ್ಟಿಯಲ್ಲಿ. ಇಷ್ಟೊತ್ತಿಗೆ ನೀವು ವಾಪಸ್ ಮುಟ್ಗೋಲ್ ಹಾಕೋಬೇಕಾಗಿತ್ತು. 5 ತಿಂಗಳಾಗಿದೆ ಎನ್ಕ್ವೈರಿ ರಿಪೋರ್ಟ್ ಬಂದು, ಗವರ್ಮೆಂಟ್ ರಿಪೋರ್ಟ್. 5 ತಿಂಗಳಿಂದ ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಅಧಿಕಾರಿಗಳು?
11.5 ಎಕರೆ ಈ ವಿಚಾರವಾಗಿ 5 ಕೋಟಿ ನಾನು 5 ಯಾವುದನ್ನು ಕೋಟಿ ಬೆಲೆ ಸಮರ್ಥನೆ ಮಾಡಿಲ್ಲ. ಬಾಳುತ್ತೆ. ಸಮರ್ಥನೆ 60 ಮಾಡಿದ್ರೆ ಕೋಟಿ ರೂಪಾಯಿನ ಜಮೀನು, ನಾನೇನಾದ್ರು ಅವ್ರಿಗೆ 60 ವಿರುದ್ಧವಾಗಿ ಕೋಟಿ ರೂಪಾಯಿ ಮಾತಾಡಿದ್ರೆ ಜಮೀನು 5 ತಿಂಗಳಾಗಿದೆ ಅಕ್ರಮ ಆಯ್ತು, ಆಗಿ ನೀವು ಇದ್ರಲ್ಲ. ಕೊಟ್ಟರು ಕೂಡ ಇದೇನು ಅಧ್ಯಕ್ಷರೇ, 20 ಕೇಸ್ ಅಲ್ಲ, you have to 20 ವರ್ಷದ understand ಕೇಸ್ our ಇದು. frustration. ಅಲ್ಲ, see, 60 ಕೋಟಿ ರೂಪಾಯಿ ಜಮೀನು ಅಲ್ಲ, first ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಮಂತ್ರಿಗಳ ಗಮನಕ್ಕೆ ಬಂದಿಲ್ಲ, ಒಪ್ಕೊಳ್ತೀನಿ. ನೀವು When the DC has submitted an inquiry report, ಇವಾಗ what are your ಫ್ರಸ್ಟ್ರೇಟ್ ಆಗಬೇಡಿ. officers doing, sir? ನೋಡಿ ಫ್ರಸ್ಟ್ರೇಟ್ ಆಗಬೇಡಿ. ಅವ್ರು ಬರೀ ಅವ್ರು ಇಂಥ ಹೇಳಿದ್ರು ನಮ್ಮ ಕ್ರಮ ಕೊಡೋ ಕೈಗೊಳ್ತೀವಿ ಅಂತ ಮಾತ್ರ ಹೇಳಿದ್ದಾರೆ. ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವಾಗ ಅವ್ರು ಹೇಳಿದ್ರು ಅವ್ರ ಡಿಮ್ಯಾಂಡ್ಸ್ ಏನಿತ್ತು ಆ ಡಿಮ್ಯಾಂಡಿನ ಮೇಲೆನೆ ಕ್ರಮ ಕೈಗೊಳ್ತೀವಿ ಅಂತ ಒಂದೇ ಹೇಳಿದ್ದಾರೆ. ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಈಗ ಎಷ್ಟು ದಿವಸದಲ್ಲಿ ಕ್ರಮ ತಗೊಳ್ತೀವಿ ಅಂತ ಹೇಳಿ. ಈಗ ಅವ್ರು ಹೇಳಿರೋದ್ನ ಯಾವುದು ನಾನು ಅಲ್ಲಗೆಳ್ದಿದ್ರೆ ಏನಪ್ಪ ನೀವು ಮುಚ್ಚಾಕ್ತಾ ಇದ್ದೀರಾ ಅಂತ ಹೇಳಿದ್ರು. ನಾನೇನು ಇಲ್ಲ, ಹೇಳಿರೋದ್ನೆಲ್ಲ ನಾನು ನನ್ನ ಡಿಸಿನೇ ಅಂತ ಹೇಳಿದ್ದೀನಿ. ನಾನು ನಮ್ಮ ಸರ್ಕಾರ ಇದ್ದಾಗೆ ತರಿಸಿದ್ದೀನಿ. ಇವತ್ತಿನ ಕೇಸಲ್ಲ ಇದು, 20 ವರ್ಷ ಸರ್, ಇದು 20 ವರ್ಷದ್ದು 20 ವರ್ಷದ ಮೇಲೆ ಕೇಸ್ ಇದು. 1982 ಇಸ್ವಿಯಿಂದ ನಡೀತಾ ಲೆಕ್ಕ ಹಾಕೊಂಡು ಸರ್, ಇದೆಲ್ಲ ಆಗಿದ್ದು ರಿಪೋರ್ಟ್ ಕೊಟ್ಟಿದ್ದೀರಿ. ಆವತ್ತು ಯಾವ್ದು ಆಗಿಲ್ಲ. ಈ ಕೇಸು ಎಲ್ಲ ಆಗಿರೋದು DC ಆಫೀಸ್ ಮಾತ್ರ ಇಲ್ಲ. ಇವಾಗ ಪಾಯಿಂಟೆಡ್ ಆಗಿ ಕೇಳ್ತಾನೆ. ನಾನು ಬ್ಯಾಕ್ ಗ್ರೌಂಡ್ ಹೋಗಲ್ಲ ಸರ್. ಯಾವತ್ತು ಇದನ್ನ ವಾಪಸ್ ಮುಟ್ಟುಗೋಲು ಹಾಕೊಳ್ತೀರಿ? ಒಂದು ಸರ್, ನಾನು ಪಾಯಿಂಟೆಡ್ ಆಗಿ ಕೇಳ್ತಾ ಇದ್ದೇನೆ. ಎರಡನೇದು, ಕ್ರಿಮಿನಲ್ ಕೇಸು, ಇವ್ರು ಯಾರು ಸರ್ಕಾರವನ್ನ ಸುಳ್ಳು ಹೇಳಿ ಲಾಭ ದೋಚಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು. ಎರಡನೇದು ಸರ್. ಮೂರನೇದು, ತಪ್ಪಿತಸ್ಥ ಅಧಿಕಾರಿಗಳು ಯಾರು ಅವಕಾಶ ಕೊಡ್ರಿ. ಒಬ್ಬೊಬ್ಬರಿಗೆ ನೀವು 2 ತಾಸು ಕೊಡ್ತೀರಿ, ಇನ್ನೊಬ್ಬರಿಗೆ ಅವಕಾಶ ಕೊಡಲ್ಲ. ಈ ವಿಷಯವನ್ನ ಮುಕ್ತಾಯ ಮಾಡಿದ್ದೀವಿ. ಈ ವಿಷಯವನ್ನ ನೋಡಿ, ಅಲ್ಲ ಇದು ಬಿಜೆಪಿ ಅವರು ಮಾಡಿರೋ ಹಗರಣ. ಇದು ಇವಾಗ ಸರ್ಕಾರ ಇವಾಗ ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ. ಸರ್ಕಾರ ಸ್ಪಷ್ಟ ನೋಡಿ, ಕುತ್ಕೊಳ್ಳಿ ಪ್ಲೀಸ್ ಸೋಮಶೇಖರ್ ಕಾದಿರೋ. ಇವಾಗ ಕೃಷ್ಣ ಒಂದ್ ಸೆಕೆಂಡ್ ಕಾದಿರೋವ್ರೆ ಕುತ್ಕೊಳ್ಳಿ, ಉಪನಾಯಕ ಕುತ್ಕೊಳ್ಳಿ. ಇಲ್ಲ ಯಾವಾಗ ಮುಟ್ಗೋಲ್ ಹಾಕೊಳ್ತೀರಿ? ಒಂದು, ಕ್ರಿಮಿನಲ್ ಕೇಸ್ ಆಗ್ಬೇಕು. ಎರಡು, ಮೂರನೇದು, ನಿಮ್ಮ ಅಧಿಕಾರಿನೇ ಹೇಳಿದ್ದಾರೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದರಲ್ಲಿ ಅವರನ್ನ ಗುರ್ತಿಸೋದಕ್ಕೆ ಒಂದು ಎನ್ಕ್ವೈರಿ ಆಗ್ಬೇಕು ಅಂತ. ನಾಲ್ಕನೇದು, ಆ ತಹಶೀಲ್ದಾರರು ಕೋರ್ಟ್ ಹೇಳಿದ್ರಲ್ಲ ಸ್ಪಷ್ಟವಾಗಿ ರಿಟೈರ್ ಆಗಿದ್ದಾರೆ. ಆದ್ರೆ ಇವರಿಗೆ ಹದ್ಬಸ್ತ್ ಮಾಡಿ ಪೋಡಿ ಮಾಡಿಕೊಡಿ ಅಂತ ಆದೇಶ ಮಾಡಿದ್ದಾರೆ. ಅವ್ರು ಇತ್ತೀಚೆಗೆ ರಿಟೈರ್ ಆಗಿದ್ದಾರೆ, ಅವ್ರ ಮೇಲೆ ಕ್ರಮ ಆಗ್ಬೇಕು. ರಿಟೈರ್ ಆಗಿರೋದ್ರಿಂದ ಅವ್ರ ಮೇಲೆ ನೀವು ಆದ್ರೂ ಸಹ ಇತ್ತೀಚೆಗೆ ರಿಟೈರ್ ಆಗಿರೋದ್ರಿಂದ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಈ 4 ಸರ್ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. BMTF ಅದು ಒಂದು ತನಿಖಾ ಏಜೆನ್ಸಿ, ಅದು ಇದಕ್ಕೂ ಪೊಲೀಸ್ ಏಜೆನ್ಸಿ. ನೀವು ಹೇಳಿರೋದನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನೇ ಹೇಳಿದ್ರು. ನೋ ಹಿ ಇಸ್ ನಾಟ್ ಟೆಲ್ಲಿಂಗ್ BMTF ಬಗ್ಗೆ ಹೇಳಿಲ್ಲ, ಅದ್ರಲ್ಲಿ ಇದೆ ಅಂತ ಹೇಳಿದ್ರು. ನಿಮ್ಮ ಮಾತನ್ನ ಅವ್ರು ಒಪ್ಪಿದ್ದಾರೆ, ಸರ್ಕಾರ ಒಪ್ಪಿದೆ, ಅದನ್ನ ಮಾಡ್ತಾರೆ. ಇದನ್ನ ಮಾಡ್ತಾ ಇದೆ.